ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಈ ಒಂದು ಸಂಘಟನೆ ವತಿಯಿಂದ ಧಾರವಾಡ ನಗರದಲ್ಲಿ ಶ್ರೀನಗರ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂತ ಅರ್ಜಿ ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಮಾಹಿತಿಯನ್ನ ಮತ್ತು ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರುತ್ತೆ, ಚಿತ್ರಣ ಯಾವ ರೀತಿ ಇರುತ್ತೆ, ಮತ್ತು ಇದರಲ್ಲಿ ಭಾಗವಹಿಸೋರು ಯಾರು ಆಯೋಜಕರು, ಮುಖಂಡರು ಯಾರು ಭಾಗವಹಿಸ್ತಾರೆ, ಯಾವ್ಯಾವ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸ್ತಾರೆ ಅಂತ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ನಾವು ಕೇಳಿದ್ವಿ. ಆದರೆ ಸಮರ್ಪಕವಾದ ಮಾಹಿತಿಯನ್ನು ಕೊಡೋದ್ರಲ್ಲಿ ಅವರು ಕೊಟ್ಟಿಲ್ಲ. ಅದ್ರ ಜೊತೆಗೆ ಈ ಹಿಂದೆ ಇದೇ ಸಂಘಟನೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಜುಬ್ಲಿ ಸರ್ಕಲ್ ಅಲ್ಲಿ ಸುಮಾರು 6-7 ಜನ ವಿದ್ಯಾರ್ಥಿಗಳು ಸುಮಾರು 4-5 ಗಂಟೆಗಳ ಕಾಲ ಜಂಕ್ಷನ್ ಅನ್ನು ಬಂದ್ ಮಾಡಿ ಅದರ ಹಿನ್ನೆಲೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದೆ. ಅದ್ರ ಜೊತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುವಂತಹ ಕೆಲವು ಪೋಸ್ಟ್ಗಳು ಬೇರೆ ಬೇರೆ ರೀತಿ ಪ್ಲಾಟ್ಫಾರ್ಮ್ಸ್ ಇಂದ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತು ಈ ಭಾಗದ ಜನರೇನಿದ್ದಾರೆ, ಅದು ಇಂಡಿವಿಜುವಲ್ಸ್ ಇರ್ಬೋದು ಅಥವಾ ವಿವಿಧ ಸಂಘಟನೆಗಳಿರ್ಬೋದು, ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಸ್ಕೂಲು, ಹಾಸ್ಪಿಟಲ್, ಇಲ್ಲಿರುವಂಥ ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು ಎಲ್ಲದನ್ನು ಈ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆ ರಿಪೀಟೆಡ್ ಆಗಿ ಆದಂಥ ಸಂದರ್ಭದಲ್ಲಿ ನಮಗೆ ಅನಾನುಕೂಲ ಆಗುತ್ತೆ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದು ಮನವಿ ಮಾಡಿರೋದರ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಅಕ್ಸಾ ಫೌಂಡೇಶನ್ ಅವರು ಡಿಸೆಂಬರ್ 8ನೇ ತಾರೀಕು ನೀಡಿರುವಂತಹ ಒಂದು ಪ್ರತಿಭಟನಾ ರ್ಯಾಲಿಯ ಅರ್ಜಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ.